ಬಿಬಿಎಂಪಿ ಶಾಲಾ ಮಕ್ಕಳು ಅಂದ್ರೆ ರಾಜ್ಯ ಸರ್ಕಾರಕ್ಕೆ ತಾತ್ಸಾರನ. ಶಾಲೆ ಶುರುವಾಗಿ ತಿಂಗಳು ಕಳೆದ್ರೂ ಕೂಡ ಸಿಗ್ತಾ ಇಲ್ಲ ಸಮವಸ್ತ್ರ ಹಾಗೂ ಶೂಗಳು. ಬಿಬಿಎಂಪಿ ಶಾಲೆಯ 22,000 ಮಕ್ಕಳಿಗೆ ಅನ್ಯಾಯವಾಗ್ತಾ ಇದೆ. ಸಮವಸ್ತ್ರ ಶೂ ವಿತರಣೆ ಪಾಲಿಕೆಯಲ್ಲಿ ಹಣವೇ ಇಲ್ವಾ ಹಾಗಾದ್ರೆ? ಬಿಬಿಎಂಪಿ ಶಾಲಾ ಮಕ್ಕಳು ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಯಾಕೆ ಅಷ್ಟು ತಾತ್ಸಾರ? ಶಾಲೆ ಶುರುವಾಗಿ ತಿಂಗಳುಗಳು ಕಳೆದ್ರೂ ಕೂಡ ಸಿಗ್ತಾ ಇಲ್ಲ ಸಮವಸ್ತ್ರ ಶೂ. ಬಿಬಿಎಂಪಿ ಶಾಲೆಯ 22,000 ಮಕ್ಕಳಿಗೆ ಅನ್ಯಾಯವಾಗ್ತಾ ಇರುವಂತದ್ದು. ಸಮವಸ್ತ್ರ ಶೂ ವಿತರಣೆಗೆ ಪಾಲಿಕೆಯಲ್ಲಿ ಹಣ ಇಲ್ವಾ ಹಾಗಾದ್ರೆ? ಶಾಲೆ ಆರಂಭವಾಗಿ ತಿಂಗಳುಗಳು ಕಳೆದ್ರೂ ಕೂಡ ಇನ್ನೂ ಟೆಂಡರ್ ಕರೆಯಲಿಕ್ಕೆ ಯಾಕೆ ಒಪ್ತಾ ಇಲ್ಲ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಹಳೆ ಡ್ರೆಸ್ ಧರಿಸಿ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ. ಕಲಿಕೆ ಮುಖ್ಯ ಅಂತ ಹೇಳಿ ವಿದ್ಯಾರ್ಥಿಗಳು ಆ ಒಂದು ಶಾಲೆಗೆ ಬರ್ತಾ ಇರುವಂತದ್ದು. ಪ್ರತಿ ಬಾರಿಯೂ ಕೂಡ ಸಮವಸ್ತ್ರ ಶೂ ವಿತರಣೆಯಲ್ಲಿ ಪಾಲಿಕೆ ಯಾಕೆ ವಿಳಂಬ ಮಾಡ್ತಾ ಇದೆ? ಬಿಬಿಎಂಪಿ ವಿಶೇಷ ಆಯುಕ್ತೆ ಪ್ರೀತಿ ಗೆಹ್ಲೋಟ್ ನಿರ್ಲಕ್ಷ್ಯದಿಂದ ಮಕ್ಕಳಿಗಿಲ್ಲ ಯೂನಿಫಾರ್ಮ್ಸ್. ಎಸ್, ಬಿಬಿಎಂಪಿ ಶಾಲೆಯಲ್ಲಿ ಯಾಕೆ ಸಮವಸ್ತ್ರವನ್ನ ಕೊಡ್ತಾ ಇಲ್ಲ? ಇದು ಪ್ರಶ್ನೆ, ಡೈರೆಕ್ಟ್ ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ ನಾವು. ಬಿಬಿಎಂಪಿ ಶಾಲಾ ಮಕ್ಕಳು ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಯಾಕಷ್ಟು ತಾತ್ಸಾರ? ಶಾಲೆ ಶುರುವಾಗಿ ತಿಂಗಳುಗಳು ಕಳೆದ್ರೂ ಕೂಡ ಸಮವಸ್ತ್ರ ಸಿಗ್ತಾ ಇಲ್ಲ, ಶೂ ಸಿಗ್ತಾ ಇಲ್ಲ. ವರ್ಷ ಇಡೀ ಇದೇ ಕತೆ, ಏನ್ ಬೇರೆ ಕತೆ ಅಲ್ಲ. ಪ್ರತಿ ವರ್ಷನೂ ಇದೇ ಕತೆ. ಬಿಬಿಎಂಪಿ ಶಾಲೆಗೆ 22,000 ಮಕ್ಕಳಿಗೆ ಅನ್ಯಾಯವಾಗ್ತಾ ಇದೆ. ಕೇಳೋರಿಲ್ಲ, ಹೇಳೋರಿಲ್ಲ. ಬಟ್ ಫ್ರೀಡಂ ಟಿವಿ ಕೇಳ್ತಾ ಇದೆ, ಸಮವಸ್ತ್ರ ಶೂ ವಿತರಣೆ ಪಾಲಿಕೆಯಲ್ಲಿ ಹಣ ಇಲ್ವಾ? ಏನ್ ಕತೆ ನಿಮ್ದು? ಶಾಲೆ ಆರಂಭವಾಗಿದೆ, ತಿಂಗಳುಗಳು ಕಳೆದಿದೆ, ಇನ್ನೂ ಕೂಡ ಟೆಂಡರ್ ಕರೀಲಿಕ್ಕೆ ಪಾಲಿಕೆ ಹಿಂಜರಿತಾ ಇದೆ. ಮಕ್ಕಳಿಗೆ ಆಲ್ರೆಡಿ ಈಗ ಪಾಠಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ, ಸಿಲೆಬಸ್ಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ಆದ್ರೂ ಕೂಡ ಸಮವಸ್ತ್ರ ಮತ್ತು ಶೂಗಳನ್ನು ಕೊಟ್ಟಿಲ್ಲ. ಪಾಲಿಕೆ ಅಧಿಕಾರಿಗಳಿಗೆ ನಿರ್ಲಕ್ಷ್ಯದಿಂದ ಹಳೆ ಡ್ರೆಸ್ ಅನ್ನ ಧರಿಸಿಕೊಂಡು ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾ ಇರುವಂತದ್ದು. ಪ್ರತಿ ಬಾರಿಯೂ ಕೂಡ ಸಮವಸ್ತ್ರ ಶೂ ಈ ಒಂದು ವಿತರಣೆಯಲ್ಲಿ ಪಾಲಿಕೆ ವಿಳಂಬ ಮಾಡ್ತಾ ಇರುವುದು. ಬಿಬಿಎಂಪಿ ವಿಶೇಷ ಆಯುಕ್ತ ಪ್ರೀತಿ ಗೆಹ್ಲೋಟ್ ನಿರ್ಲಕ್ಷ್ಯದಿಂದ ಮಕ್ಕಳಿಗೆ ಯೂನಿಫಾರ್ಮ್ ಕೂಡ ಇಲ್ಲ. ಹಿಂಗಾದ್ರೆ ಹೆಂಗೆ? ಮಕ್ಕಳ ಹಳೆ ಒಂದು ಯೂನಿಫಾರ್ಮ್ ಗಳನ್ನ ಹಾಕೊಂಡು ಬರ್ತಿದ್ದಾರೆ, ಶೂಗಳನ್ನ ಹಾಕೊಂಡು ಧರಿಸ್ಕೊಂಡು ಬರ್ತಿದ್ದಾರೆ. ಯಾಕಿನ್ನೂ ಟೆಂಡರ್ ಕರೆದಿಲ್ಲ? ಇದು ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.